ಗವರ್ನಮೆಂಟ್ ವರ್ಸಸ್ ಗವರ್ನರ್ ಫೈಟ್ ಮುಂದುವರಿತಾನೆ ಇದೆ. ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಕೈ ಸರ್ಕಾರದ ಕಡೆಯಿಂದ ಪ್ರತ್ಯಸ್ತ್ರವನ್ನ ಇದೀಗ ಪ್ರಯೋಗ ಮಾಡ್ತಾ ಇದ್ದಾರೆ. ಆಗಸ್ಟ್ 1ರ ಕ್ಯಾಬಿನೆಟ್ ಖಂಡನ ನಿರ್ಣಯಕ್ಕೆ ಇವತ್ತು ದೃಢೀಕರಣ ಸಿಕ್ಕಿದೆ. ಅದಕ್ಕೆ ಒಂಥರ ಒಂದು ಗ್ರೀನ್ ಸಿಗ್ನಲ್ ಅಥವಾ ಒಂದು ಮೊಹರು ಒತ್ತಿದಂತೆ ಅದು. ರಾಜ್ಯಪಾಲರ ಅಂಗಳದಲ್ಲಿರ್ತಕ್ಕಂಥ ವಿರೋಧಿಗಳ ಕೇಸನ್ನು ಕ್ಯಾಬಿನೆಟ್ ಕೆದಕ್ತಾ ಇದೆ. ಅಲ್ಲ ಸ್ವಾಮಿ, ಸಿದ್ದರಾಮಯ್ಯನವ್ರದ್ದು ಒಂದು ದೂರು ಬಂದ ತಕ್ಷಣ ತರಾತುರಿಯಲ್ಲಿ ಇಮಿಡಿಯೇಟ್ ಆಗಿ ತಾವು ಅದಕ್ಕೆ ಅನುಮತಿ ಕೊಟ್ಬಿಟ್ರಲ್ಲ, ವಿಚಾರಣೆ ಮಾಡಿ ಇದನ್ನು ಅಂಥೇಳಿ. ಯಾಕೆ ಕುಮಾರಸ್ವಾಮಿ ಅವ್ರ ಕೇಸ್ ಮಾಡಲಿಲ್ಲ, ಜೊಲ್ಲೆ ಕೇಸ್ ಯಾಕೆ ಮಾಡಲಿಲ್ಲ, ಯಾಕೆ ನಿರಾಣಿ ಅವ್ರ ಕೇಸ್ ಮಾಡಲಿಲ್ಲ ಅಂಥೇಳಿ ಕ್ಯಾಬಿನೆಟ್ ಆ ಒಂದು ಕ್ಯೂನಲ್ಲಿರ್ತಕ್ಕಂಥ ಕೇಸ್ಗಳನ್ನು ಇದೀಗ ಕೆದಕ್ತಾ ಇದೆ. ಮೊದಲು ವಿರೋಧ ಪಕ್ಷಗಳ ಮೇಲಿರ್ತಕ್ಕಂಥ ಕೇಸ್ಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಸ್ವಾಮಿ, ಬಂಡವಾಳ ಬಯಲಾಗತ್ತಾಗ HDK ರೆಡ್ಡಿ ಅವರ ಕೇಸಲ್ಲಿ ಚಾರ್ಜ್ ಶೀಟ್ ರೆಡಿ ಇದೆಯಲ್ಲ ಸ್ವಾಮಿ, ರೆಡಿ ಮಾಡಬೇಕು, ಒಂದು ಅನುಮತಿ ಬೇಕು ಅಷ್ಟೇ. ಬಿಫೋರ್ ಸಬ್ಮಿಟಿಂಗ್ ದ ಚಾರ್ಜ್ ಶೀಟು ಅವರು ಆರೋಪಿಗಳನ್ನು ವಿಚಾರಣೆ ಮಾಡುವುದು ವಾಡಿಕೆ, ಮಾಡಲೇಬೇಕಾಗಿರ್ತಕ್ಕಂಥ ಕ್ರಮ ಅದು. ಈಗಷ್ಟೇ ಬೇರೆ ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಒಂದು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕಿಂತ ಮುಂಚೆ ಒಬ್ಬರನ್ನ ವಿಚಾರಣೆ ಮಾಡಬೇಕು ನಾವು. ಇಂಥ ಸಾಕ್ಷಿ ನಮ್ಮ ಬಳಿ ಇದೆ ನೋಡಿ. ಫಾರ್ ಎಕ್ಸಾಂಪಲ್ HD ಕುಮಾರಸ್ವಾಮಿ ಅವರ ಕೇಸಲ್ಲಿ 550 ಎಕರೆ ಜಮೀನನ್ನು ತಾವು ಕೊಟ್ಟಿದ್ದೀರಾ ಗಣಿಗಾರಿಕೆಗೆ ಅಂಥೇಳಿ. ಯಾವ ಆಧಾರದ ಮೇಲೆ ಕೊಟ್ರಿ? ಈ ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ ಅಥವಾ ಮಿನರಲ್ ಕಂಪ್ನಿ ಅಂತ ಇದೆಯಲ್ಲ, ಈ ಕಂಪ್ನಿಗೆ ಹಿಂದೆ ಯಾವತ್ತೂ ಗಣಿಗಾರಿಕೆ ಮಾಡಿರುವಂಥ ಅನುಭವನೇ ಇಲ್ಲ. ಕರ್ಮಕ್ಕೆ ಒಂದು ಆಫೀಸ್ ಇಲ್ಲ ಅವ್ರದ್ದು, ಅದು ಹಾಳಾಗೋಗ್ಲಿ. ಒಂದು ವ್ಯಾಟ್ ನಂಬರ್ ಇಲ್ಲ ಅವ್ರದ್ದು, ಅದು ಹಾಳಾಗೋಗ್ಲಿ. ಒಂದು ಬ್ಯಾಂಕ್ ಅಕೌಂಟೇ ಇಲ್ವಲ್ರಿ ಅವ್ರದ್ದು, ಹೆಂಗ್ರಿ ಕೊಟ್ರೆ ನೀವು ಅಂತ ಕೇಳಬಹುದು ಲೋಕಾಯುಕ್ತ SIT. ಯಾವ ಥರ ಕೊಟ್ರಿ ನೀವು? ನಾನು ಬರೋದಿಲ್ಲ, ನಾನು ಸೈನ್ ಮಾಡಿಲ್ಲ. ಸರಿ, ರಾಜ್ಯ ಸರ್ಕಾರದ ಕಡೆಯಿಂದ ಕೇಂದ್ರಕ್ಕೊಂದು ಶಿಫಾರಸು ಪತ್ರ ಹೋಗುತ್ತಲ್ರಿ, ಈ ಥರದೊಂದು ಬಂದಿದೆ ನಮ್ಮಲ್ಲಿ, ಇದನ್ನು ನೋಡಿ ಗಮನ ಹರಿಸಿ ಅಂತ ಹೇಳಿ. ಇದು ಹೇಗೆ? ಇದರಲ್ಲಿ ನಿಮ್ಮ ಪ್ರಭಾವ ಇರಲಿಲ್ವಾ ಕುಮಾರಸ್ವಾಮಿ ಅವರೇ? ಕೇಳಬಹುದು. ನಿಮ್ಮ ಪ್ರಭಾವ ಇದರಲ್ಲಿ ಇರಲಿಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸರಿ, ಒಬ್ಬರು ಮುಖ್ಯಮಂತ್ರಿಯಾಗಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಬರೆದವ್ರು ಯಾರು ಈ ಪತ್ರವನ್ನು? ಹಾಗಾದರೆ ಒಬ್ಬ ಮುಖ್ಯಮಂತ್ರಿನೇ ಅನುಮತಿ ಕೊಡದೆ ಒಂದು ಸಂಸ್ಥೆ 550 ಎಕರೆ ಜಾಗದಲ್ಲಿ ಗಣಿಗಾರಿಕೆ ಮಾಡಿ ಬೆಟ್ಟ ಗುಡ್ಡಗಳನ್ನು ಪ್ರಪಾತ ಮಾಡಿಬಿಟ್ರಾ? ಕೇಳಬಹುದು. SIT FSL ಕಳಿಸಿ, ಅಲ್ಲಿ ಕಳಿಸಿ, ಆಯ್ತು ಸ್ವಾಮಿ, ಏನೋ ಒಂದು ಪ್ರೂವ್ ಆಗಿಬಿಡುತ್ತೆ. ಕುಮಾರಸ್ವಾಮಿ ಅವರು ಬರದೇ ಇರಲಿಲ್ಲ, ಅವ್ರು ಸೈನೇ ಮಾಡಿರಲಿಲ್ಲ, ಯಾರೋ XYZ ಸೈನ್ ಮಾಡಿದರು. ಆ XYZ ಯಾರು ಅಂತ ಬೇಕಲ್ಲ. XYZ ಸೈನ್ ಮಾಡಿ ಒಂದು ರಾಜ್ಯದಲ್ಲಿ 550 ಎಕರೆ ಜಾಗದಲ್ಲಿ ಒಂದು ಗಣಿಗಾರಿಕೆ ನಡೆಯುತ್ತೆ ಅನ್ನೋ ವಿಚಾರ 18 ವರ್ಷ ಆದರೂ ನನಗೇನೂ ಗೊತ್ತಿರಲಿಲ್ಲ, ಯಾರೋ ಸೈನ್ ಮಾಡಿಬಿಟ್ಟಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಹೇಳಕ್ಕೆ ಸಾಧ್ಯನಾ? ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಂಥವರು. ಹೇಗಿದು? ಅಥವಾ ಮೌನವಾಗಿ ತಾವು ಸುಮ್ಮನೆ ಇದ್ರಾ? ನಿಮ್ದೇನಾದರೂ ಪರ್ಸ್ನಲ್ ಇಂಟ್ರೆಸ್ಟ್ ಇತ್ತಾ ಅಲ್ಲಿ? ನಾನು ಸೈನ್ ಮಾಡಿಲ್ಲ ಅನ್ನೋ ಒಂದು ಅಸ್ತ್ರವನ್ನೇ ಇಟ್ಕೊಂಡು ಆಗೋ ಅವ್ಯವಹಾರಗಳನ್ನೆಲ್ಲ ನೀವು ಕಣ್ಣು ಮುಚ್ಕೊಂಡು ಗಮನಿಸ್ತಾ ಇದ್ರಾ ಅಂತ, ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರ ನೀವು ಅವಾಗ ಅಂತ. ಈ ಥರದ್ದು ಕೂಡ ಅವ್ರು ಕೇಳಬಹುದಾಗುತ್ತೆ. HDK ರೆಡ್ಡಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ರೆಡಿ ಇದೆ. ಮೊದಲು ಲೋಕಾಯುಕ್ತ ತನಿಖೆ ಮಾಡಿರುವುದಕ್ಕೆ ಬೆಲೆ ಕೊಡಿ ತಾವು. 4 ಕೇಸ್ಗಳಲ್ಲಿ ರಾಜ್ಯಪಾಲರಿಗೆ ಸಲಹೆ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಒಂದು ಕಡೆ ತೀರ್ಮಾನವನ್ನು ಮಾಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಇದೇ ವಿಚಾರಕ್ಕೆ ಕೋಲಾಹಲ ಎದ್ದಿದೆ. ಆಗಸ್ಟ್ 1ರ ಕ್ಯಾಬಿನೆಟ್ ಖಂಡನ ನಿರ್ಣಯಕ್ಕೆ ಇವತ್ತು ದೃಢೀಕರಣ ಸಿಕ್ಕಿದೆ. ರಾಜ್ಯಪಾಲರ ಎದುರುಗಡೆ ಮೊದಲು ತಮ್ಮ ಎದುರುಗಡೆ ಯಾವ್ಯಾವುದು ಕೇಸ್ಗಳು ಪೆಂಡಿಂಗ್ ಇದೆಯಲ್ಲ ಅದನ್ನು ಓಪನ್ ಮಾಡಿ ಸ್ವಾಮಿ ಅಂತ ಸಲಹೆ ಹೋಗ್ತಾ ಇದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ಅರ್ಜಿ ಬಾಕಿ ಇವೆ. ಕೆಲವರ ಮೇಲೆ 197 PC ಆಕ್ಟ್ 17A ಅಡಿಯಲ್ಲಿ ಚಾರ್ಜ್ ಶೀಟ್ ದಾಖಲಾಗಿದೆ. ಶಶಿಕಲಾ ಜೊಲ್ಲೆ 9/12/2021 ಅವರೊಂದು ಅರ್ಜಿಯನ್ನು ಹಾಕಿದ್ರು. ಮುರುಗೇಶ್ ನಿರಾಣಿ 26/3/24 ಅರ್ಜಿ ಸಲ್ಲಿಕೆಯಾಗಿದೆ. 21/11/23 ಕುಮಾರಸ್ವಾಮಿ ವಿರುದ್ಧವಾಗಿ ಅರ್ಜಿ ಇದೆ. 29/7/2024 ಗವರ್ನರ್ ಸ್ಪಷ್ಟೀಕರಣ ಕೇಳಿದ್ದಾರೆ. 8/8/2024 SITಗೆ ತಲುಪಿದೆ. SIT 16/8/2024 ಸ್ಪಷ್ಟೀಕರಣವನ್ನು ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದೆ. ಆರ್ಟಿಕಲ್ 163 ಅನ್ವಯ ನೆರವು ಸಲಹೆಗೆ ಸಂಪುಟದ ಒಪ್ಪಿಗೆ ಇದೆ. ಪ್ರಾಸಿಕ್ಯೂಷನ್ಗೆ ಕೊಡುವಂತೆ ಸಲಹೆ ನೀಡಬೇಕು ರಾಜ್ಯಪಾಲರಿಗೆ ಅಂತ ಹೇಳಿ ಇದೀಗ ಕ್ಯಾಬಿನೆಟ್ ನಿರ್ಣಯವನ್ನು ಮಾಡಿದೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಒಂದು ಕಡೆ ಸಿದ್ದರಾಮಯ್ಯ ಅವರ ಕೇಸ್ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಆಗಲಿ ಅಂತ ಹೇಳಿ ರಾಜ್ಯಪಾಲರು ಒಂದು ಕಡೆ ಅನುಮತಿಯನ್ನು ಕೊಟ್ಟರು. ಇದೀಗ ಇಷ್ಟು ತರಾತುರಿಯಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ತಾವು ಒಂದು ಆರ್ಡರ್ ಕೊಟ್ಟುಬಿಟ್ರಲ್ಲ ಮುಖ್ಯಮಂತ್ರಿಗಳಿಗೆ, ಪ್ರತಿಪಕ್ಷದವ್ರನ್ನೂ ಕೇಳಿ, ನೀವು ಅವ್ರ ಕೇಸ್ ಪೆಂಡಿಂಗ್ ಇದ್ದರೂ ನೀವು ಯಾಕೆ ಮಾಡ್ತಾರೆ ಅಂತ ಕೇಳಬಹುದು. ಆದರೆ ಗೊತ್ತಿರೋ ಸಂಗತಿ ಏನು ಅಂತ ಹೇಳಿದ್ರೆ, ಕೇಸ್ ಕೊಡೋದು ಬಿಡೋದು ರಾಜ್ಯಪಾಲರ ವಿವೇಚನಾ ಅಧಿಕಾರ ಅಂತಾರೆ. ಅವ್ರು ವಿವೇಚನೆ ಬಳಸಬಹುದು. ಅವ್ರಿಗೇನಾದ್ರು ಆರ್ಡರ್ ಮಾಡೋಕ್ಕೆ ಬರುತ್ತಾ? ಅಥವಾ ಕ್ಯಾಬಿನೆಟ್ನಲ್ಲಿ ಇವತ್ತು ಈ ಥರ ಸಲಹೆ ಹೋಗ್ತಾ ಇರೋದು, ಇದನ್ನ ಯಾಕೆ ಮಾಡ್ತಿಲ್ಲ ನೀವು ಅಂತ ಹೋಗ್ತಿರೋದು, ಮುಂದೆ ಕಾನೂನು ವ್ಯಾಪ್ತಿಯಲ್ಲಿ ಅಂತ ಬಂದಾಗ ರಾಜ್ಯಪಾಲರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಒಂದು ಕೆಲಸವ ಅಂತ ಶಿವ.
ರಮಕಾಂತ್ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅದು ವಿಚಾರಣೆ ನಡೀತಾ ಇದೆ. ಸೊ ಇದರ ನಡುವೆ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೂಡ ಈಗ ಆರೋಪಗಳು ಕೇಳಿ ಬಂದಿದೆ. ರಾಜ್ಯಪಾಲರ ರಾಜಭವನದಲ್ಲಿ ಈಗ ಪೆಂಡಿಂಗ್ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತೇಳಿ ಲೋಕಾಯುಕ್ತರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು ಕೂಡ ಕಳೆದ 10 ತಿಂಗಳಿಂದ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂತಹ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಿದೆ. ಒಂದು ಜನಾರ್ದನ ರೆಡ್ಡಿ ಅವರ ಪ್ರಕರಣ, ಮತ್ತೊಂದು ಕುಮಾರಸ್ವಾಮಿ ಅವರ ಪ್ರಕರಣ, ಹಾಗೆ ಶಶಿಕಲಾ ಜೊಲ್ಲೆ ಮತ್ತೆ ಮುರುಗೇಶ್ ನಿರಾಣಿ ಅವರ ಪ್ರಕರಣ. ಈ 4 ಪ್ರಕರಣಗಳಲ್ಲಿ ಈಗಾಗಲೇ ಈಗ ತನಿಖೆಗಳಾಗಿದೆ. 2 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಜನಾರ್ದನ ರೆಡ್ಡಿ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ 2 ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಮೇಲ್ನೋಟಕ್ಕೆ ಅದರಲ್ಲಿ ಆರೋಪಗಳು ಇದೆ ಅನ್ನುವಂಥದ್ದನ್ನ, ಅಂದ್ರೆ ಅವರ ಪಾತ್ರ ಇದೆ ಎನ್ನುವಂಥದ್ದನ್ನ ಈಗ ದೃಢಪಡಿಸಲಾಗಿದೆ. ಆದರೂ ರಾಜ್ಯಪಾಲರು ಯಾಕೆ ಮೂಡಾ ಪ್ರಕರಣದಲ್ಲಾದ್ರೆ ತರಾತುರಿಯಲ್ಲಿ ಒಂದೇ ದಿನ ಖಾಸಗಿ ವ್ಯಕ್ತಿಯೊಬ್ಬರು ದೂರನ್ನು ಸಲ್ಲಿಸ್ತಾರೆ, ಆದರೆ ಅವತ್ತೇ 2 ಗಂಟೆಯ ಒಳಗೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡ್ತಾರೆ. ಆದರೆ ಇದು ಕಳೆದ 10 ತಿಂಗಳಿಂದ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸಿ ಅದರಲ್ಲಿ ಸತ್ಯಾಂಶಗಳು ಕಾಣಿಸ್ತಾ ಇದೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕೇಳಿದ್ರು. ಯಾಕೆ ರಾಜ್ಯಪಾಲರು ಇವತ್ತಿನವರೆಗೆ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಈ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಶಿಕಲಾ ಜೊಲ್ಲೆ ಅವರ ಪ್ರಕರಣ, ಮೊಟ್ಟೆ ಪ್ರಕರಣ ಏನಿತ್ತು ಅದನ್ನ ರದ್ದುಪಡಿಸಲಾಗಿದೆ ಅನ್ನುವಂಥ ಒಂದು ಮಾಹಿತಿಗಳಿದೆ. ಇನ್ನು ಉಳಿದಿರುವಂತಹ 3 ಪ್ರಕರಣಗಳೇನಿದೆ, ಈ ಪ್ರಕರಣಗಳನ್ನ ನೀವು ಪ್ರಾಸಿಕ್ಯೂಷನ್ಗೆ ಕೊಡಿ. ಯಾಕೆಂದ್ರೆ ಇದು ಸಂಪುಟದಲ್ಲಿ ಇವತ್ತು ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಸಂವಿಧಾನದ 163ರ ಅಡಿ ನಮಗೆ ಅಧಿಕಾರ ಇದೆ, ಅವಕಾಶಗಳಿದೆ ಸರ್ಕಾರಕ್ಕೆ. ನಾವು ಸಲಹೆಗಳನ್ನ ರಾಜ್ಯಪಾಲರಿಗೆ ಕೊಡಬಹುದು, ನಾವು ಒತ್ತಡವನ್ನ ಹಾಕಬಹುದು, ಅವರಿಗೆ ಸಲಹೆಗಳ ರೂಪದಲ್ಲಿ ಒತ್ತಡವನ್ನ ಹಾಕುವಂತ ಪ್ರಯತ್ನವನ್ನ ಈ ಮೂಲಕ ನಾವು ಮಾಡಿದ್ದೇವೆ. ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಂತರದಲ್ಲಿ ನೋಡೋಣ ಅನ್ನುವಂತ ಒಂದು ಮಾತನ್ನ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ಸಾಧ್ಯತೆಗಳಿದೆ. ಓಕೆ, ಥ್ಯಾಂಕ್ ಯು ಶಿವು. ಕ್ಯಾಬಿನೆಟ್ ಮುಗಿತಾ ಇದ್ದಂತೆ, ಅಂದರೆ ಸಚಿವರನ್ನ ಕರೆಸಿ ಒಂದು ಸಭೆಯನ್ನ ಮಾಡಿ ಅದು ಮುಗಿಸ್ತಾ ಇದ್ದಂತೆಯೇ ಶಾಸಕರನ್ನ ಕರೆದು ಸಭೆ ಶುರುವಾಗಿದೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ CLP ಮೀಟಿಂಗ್ ನಡೀತಾ ಇದೆ. ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿಯಲ್ಲಿ ಮುಡಾ ಕೇಸ್ನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಎನ್ನುವುದು ಒನ್ ಲೈನ್ ಅಜೆಂಡಾ. ಇಲ್ಲಿ ಹೈಕಮಾಂಡ್ ಆಗಲೇ ಹೇಳಿಯಾಗಿದೆ, ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ನಿಂತ್ಕೊಳ್ಬೇಕು. ಈ ಒಂದು ಕೇಸ್ನಲ್ಲಿ ಮುಖ್ಯಮಂತ್ರಿಗಳನ್ನ ಬಿಟ್ಕೊಡ್ತಕ್ಕಂಥ ಮಾತೇ ಇಲ್ಲ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಸ್ಪಷ್ಟ ಸಂದೇಶ ಅಂತೂ ಬಂದಾಗಿದೆ. ಕ್ಯಾಬಿನೆಟ್ ಅದನ್ನೇ ಮಾಡಿದೆ. ಈಗ CLP ಕಥೆ, ಶಾಸಕಾಂಗ ಸಭೆಯ ಕಥೆ ಇದೀಗ. ಇಲ್ಲಿ ಶಾಸಕರು ಬಂದಿದ್ದಾರೆ, MP ಗಳು ಬಂದಿದ್ದಾರೆ. ಎಲ್ಲರನ್ನೂ ಮಾತನಾಡಿಸುವ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಎಲ್ಲರೂ ಒಗ್ಗಟ್ಟಾಗಿದ್ದು ಇದನ್ನು ಫೇಸ್ ಮಾಡುವಂಥ ಒಂದು ತಂತ್ರವನ್ನು ಹೆಣೆಯುವಂಥ ಒಂದು ಸಭೆ ಇದು. ಮುಡಾ ಕೇಸ್ನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಪ್ರಾಸಿಕ್ಯೂಷನ್ ಆದಮೇಲೆ ಶಾಸಕರಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಆಗಿಬಿಟ್ರೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅವ್ರು ರಾಜೀನಾಮೆ ಕೊಡೋ ಸಂದರ್ಭ ಬಂದ್ಬಿಟ್ರೆ ಸರ್ಕಾರಕ್ಕೆ ಏನಾಗುತ್ತೆ, ಅವಾಗ ನಮ್ಗಳ ಗತಿ ಏನು, ನಂಬ್ಕೊಂಡಿದ್ದೀವಿ, ಇಂಥ ಆತಂಕ ಇದ್ದೇ ಇರುತ್ತೆ ಅವ್ರಿಗೆ. ಏನೂ ಆಗಲ್ಲ ಅಂಥೇಳಿ CLPಯಲ್ಲಿ CM ಒಂದು ಕಡೆ ಆಶ್ವಾಸನೆ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿಯೇ ನಾನು ಫೇಸ್ ಮಾಡ್ತೀನಿ, ಇದನ್ನು ನೀವು ಬೆಂಬಲಕ್ಕೆ ನಿಂತ್ಕೊಳ್ಳಿ ಸಾಕು ನನಗೆ ಅಂತ ಶಾಸಕರಿಗೆ ಧೈರ್ಯ ಹೇಳಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ದಯಮಾಡಿ ಮಾಧ್ಯಮದ ವೃತ್ತಿಗಾರರು